I bless you with wisdom. May your future be bright and guided by divine light. Embrace the path with courage. ನಮಸ್ತೆ. ಕನ್ಯಾ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ. ತುಂಬಾ ನಗ್ತಾ ಇರ್ತೀರಾ, ತುಂಬಾ ಎಂಜಾಯ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ, ಎಲ್ಲೋ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಸಿಂಗಲ್ ಪೇರೆಂಟ್ಸ್ ಮಕ್ಕಳನ್ನ ವಾಪಸ್ ಕರ್ಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫು ಮೂವ್ ಆನ್ ಆಗ್ಲಿಕ್ಕೆ ಶುರು ಆಗಿದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಸ್ಲೋ ಡೌನ್ ಅಲ್ಲಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ಇಬ್ರು ಪರ್ಸನ್ ನಿಮ್ಮ ಮೇಲೆ ತುಂಬಾ ಕಣ್ಣಿಟ್ಟಿದ್ದಾರೆ, ನಿಗಾ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಲೊಕೇಶನ್ಗೆ ಸಂಬಂಧಪಟ್ಟಂಗೆ ಏನೋ ಬಿಸ್ನೆಸ್ ಶುರು ಮಾಡ್ತೀರಾ, ಅದರಿಂದ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನಿಮ್ಮ ಮಗು ಬಟ್ಟೆ ಮೇಲೆ ಕೂತ್ಕೊಂಡು ಏನೋ ಎಳಿತಾ ಇರ್ಬೇಕಾದ್ರೆ ಸಡನ್ ಆಗಿ ಕೋಪ ಮಾಡ್ಕೊಂಡು ಏನೋ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ, ಮಾಡ್ತೀರಾ ಮಗುಗೆ ಅನ್ನುವಂಥದ್ದು ಇದೆ. ಮತ್ತೆ ಮಕ್ಕಳು ಎಳ್ದಾಡ್ತಾ ಕೂತ್ಕೊಂಡು ಸಮಥಿಂಗ್ ಏನೋ ಆಟ ಆಡ್ಬೇಕಾದ್ರೆ ತೊಂದರೆ ಮಾಡ್ಕೊಳ್ತಾರೆ, ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು. ಮಕ್ಕಳಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ ಅಂತಾನು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಯಾರೋ ಶಾಲ್ ಹೊದ್ಕೊಂಡು ಇರೋರಾಗಿ ಕಾಣಿಸ್ತಿದ್ದಾರೆ. ಐ ಮೀನ್ ಒಂದು ಸಾಧುವಿನ ಎನರ್ಜಿ, ಗುರುವಿನ ಎನರ್ಜಿ ತರ ಇದೆ. ಸಿಕ್ಕಾಪಟ್ಟೆ ನೆಗೆಟಿವಿಟಿ, ಟ್ರ್ಯಾಪಿಂಗ್ ಎನರ್ಜಿ ಇದೆ. ಸೊ ಅವಾಗಿಂದ ಮಾಡಿದವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಈ ಕ್ಯಾಂಡಲ್ ಹೀಗೆ ಉರಿತಾ ಇದೆ. ಇಟ್ಸ್ ಎ ಸ್ಪೆಷಲ್ ಕ್ಯಾಂಡಲ್. ಸೊ ಅದರಲ್ಲಿ ಇಷ್ಟೊಂದು ಬ್ಯಾಕ್ ಟು ಬ್ಯಾಕ್ ಸಮಸ್ಯೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ದಾರೆ. ಒಬ್ಬರೇ ವ್ಯಕ್ತಿನ ಎಚ್ಚರಿಕೆಯಿಂದ ಇದ್ರೆ ಬೆಟರು ಅನ್ನುವಂಥದ್ದು ಇದೆ. ಒಂದಷ್ಟು ಕಳ್ಳರ ತೊಂದರೆ ಆಗುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಲೈಕ್ ನಿಮ್ಮ ದೇಹದಲ್ಲಿ ಏನಾಗಿತ್ತು, ಯಾವ ರೀತಿಲಿ ತೊಂದರೆ ಆಗಿತ್ತು, ಯಾವ ರೀತಿ ಪ್ರಯೋಗಗಳಾಗಿತ್ತು, ಇದರಿಂದ ಹೊರಬರುವಂತ ಮಾರ್ಗ ಹೇಗೆ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಗೊತ್ತಾದ್ಮೇಲೆ ನಿಮ್ಗೆ ಇದರಿಂದ ಹೊರಬರುವಂತ ಪರಿಹಾರ ಮಾರ್ಗಗಳು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ದೇಹದಲ್ಲಿ ಇದ್ದಂತ ಎಲ್ಲಾ ನೆಗೆಟಿವಿಟಿಗಳು ಕೂಡ ಉರ್ದಿ ಹೋಗುತ್ತೆ. ಸೊ ನಿಮ್ಗೆ ಇದ್ದಂತ ಬ್ಲ್ಯಾಕ್ ಮ್ಯಾಜಿಕ್, ಬ್ಯಾಡ್ ಲಕ್ ಎಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಹೀಲಿಂಗ್ ಕ್ಯಾಂಡಲ್. ಸೊ ಹಾಗಾಗಿ ಇಲ್ಲಿ ನಿಮ್ಗಿದ್ದಂತ ನೆಗೆಟಿವಿಟಿ ಎಲ್ಲ ಉರಿದೋಯ್ತು ಅಂತಾನೆ ಅನ್ಕೊಳ್ಳಿ. ಯಾಕೆ ಅಂದ್ರೆ ಸೊ ಆಗ್ಲೇ ವರ್ಷದಲ್ಲಿ 6 ತಿಂಗಳು ಮುಗಿದೋಯ್ತು. ಸೊ ಇನ್ನ ಮುಂದಿನ 6 ತಿಂಗಳು ಸಾಕಷ್ಟು ಬದಲಾವಣೆ ಪಾಸಿಟಿವ್ ಆಗಿ ಬರ್ಲಿ ಅಂತ. ಸೊ ನಿಮ್ಮ ವಿಶಸ್ ಎಲ್ಲವೂ ಕೂಡ ಈಡೇರ್ಲಿ ಅನ್ನುವಂಥ ಪ್ರಯತ್ನ. ಸುಮಾರು ವರ್ಷದಿಂದ ನಿಮ್ಗೆ ಲವ್ ಪ್ರಪೋಸಲ್ ಕೊಡ್ಬೇಕು ಅಂತ ಯಾರೋ ಕಾಯ್ತಾನೆ ಇದ್ದಾರೆ. ಸೊ ಅವ್ರು ಇನ್ನ ಕೊಟ್ಟೇ ಇಲ್ಲ. ಅವರು ಪ್ರತಿ ಸತಿ ಕೊಡ್ಬೇಕು ಅನ್ಕೊಂಡಾಗೆಲ್ಲ ಅವರಿಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅವ್ರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ನೀವೊಂಚೂರು ಅವರಿಗೆ ಅವರ ಪ್ರಯತ್ನಕ್ಕೆ ಒಂದಷ್ಟು ಒಳ್ಳೆ ರಿಸಲ್ಟ್ ಸಿಗೋ ಹಾಗೆ ಮಾಡಿದ್ರೆ, ಅಥವಾ ಅವರು ಪ್ರೀತಿನ ಹೇಳ್ಕೊಡೋ ಹಾಗೆ ನೀವು ಒಂದು ಸ್ಪೇಸ್ ಕೊಟ್ರೆ ಅವರಿಗೆ, ಅವರು ಖಂಡಿತವಾಗ್ಲೂ ಹೇಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಬಟ್ ನೀವು ಅದನ್ನ ಹೇಳೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಕೊಲೆಯ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನೆಗೆಟಿವಿಟಿ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ನೆಗೆಟಿವ್ ಎನರ್ಜಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ.
ಒಂದಷ್ಟು ಸ್ನೇಕ್ ಎನರ್ಜಿನ ಸ್ನೇಕನ್ನ ಇಟ್ಕೊಂಡು ನೆಗೆಟಿವಿಟಿ ಮಾಡಿದ್ದಾರೆ. ಒಂದಷ್ಟು ಬೇರೆ ಏನೋ ಒಂದಷ್ಟು ತಾಂತ್ರಿಕ ವಿಧಿಲಿ ಪ್ರಯೋಗನ ಮಾಡಿದ್ದಾರೆ. ಐ ಆಮ್ ಸಾರಿ ಟು ಸೇ ಬರೀ ನೆಗೆಟಿವಿಟಿನೇ ಮಾಡಿರೋದು ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರು ಇದರಿಂದ ಹೊರಬರಕ್ಕೆ ಸಾಧ್ಯನೇ ಆಗಬಾರ್ದು. ಈ ತರ ಪ್ರಯೋಗನ ಮಾಡಿದ್ದಾರೆ. ನೀವು ಇಮಿಡಿಯೇಟ್ ಯಾವ್ದಾದ್ರು ಶಿವಾಲಯಕ್ಕೆ ಹೋಗಿ ಶಿವಾಲಯಕ್ಕೆ ಹೋಗ್ಬಿಟ್ಟು ಶಿವನ ಭಸ್ಮದ ಅಭಿಷೇಕನ ಮಾಡಿಸಿ ಇಡೀ ಭಸ್ಮನ ನಿಮ್ಮ ಶರೀರಕ್ಕೆ ಲೇಪಿಸ್ಕೊಳ್ಳಿ. ಇದು ಯಾರಿಗೆ ರೆಸೊನೇಟ್ ಆಗ್ತಿದೆಯೋ ಅವರಿಗೆ ನಂಗೆ ಇಡೀ ಮೈಯೆಲ್ಲ ಒಂಥರ ಜುಮ್ ಅಂತ ಇದೆ. ಸಿಕ್ಕಾಪಟ್ಟೆ ಹಿಡ್ಕೊಳ್ಲಿಕ್ಕೂ ಆಗ್ತಿಲ್ಲ. ಭಯ ಬೇಡ. ಓಹ್, ಜಸ್ಟ್ ಎ ಸೆಕೆಂಡ್, ಸಾರಿ. ಎಸ್, ಭಯ ಬೇಡ. ಸಿಕ್ಕಾಪಟ್ಟೆ ನೆಗೆಟಿವಿಟಿ ಮಾಡಿದ್ದಾರೆ. ಪ್ರೀತಿ ವಿಚಾರಕ್ಕೇನೆ ಜಾಸ್ತಿ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಒಂದಷ್ಟು ಅವಾಯ್ಡ್ ಮಾಡಿ ಬಿಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಆಗಂತಕರು, ಒಂದಷ್ಟು ದೇಶದ್ರೋಹಿಗಳು ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದಷ್ಟು ಕಡೆ ನಿಮ್ಗೆ ಬೇಡದೆ ಇರುವಂತ ವ್ಯಕ್ತಿಗಳ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಗೆ ಏನಾದ್ರೂ ತೊಂದರೆ ಆಗತ್ತೆ ಅಂತ ನಿಮಗ್ ಗ್ಯಾರಂಟಿ ಗೊತ್ತಾಗತ್ತೆ ಮುಂಚೆನೆ. ಹಾಗೇನಾದ್ರೂ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಗೆ ಯಾವ ರೀತಿ ಪ್ರೊಟೆಕ್ಷನ್ ಬೇಕೋ ಆ ಪ್ರೊಟೆಕ್ಷನ್ ಅನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದೆರಡು ಕಡೆ ಸಿಲಿಂಡರ್ ಸ್ಫೋಟ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಅವ್ರು ಯಾವ್ದೋ ಒಂದು ಗಲ್ಲಿಲಿ ಅಡಗಿ ಕೂತಿದ್ದಾರೆ. ಅಲ್ಲಿಂದ ಸಿಕ್ಕಾಕೊಳ್ತಾರೆ. ನೀವು ಹೋಗಿ ಅವ್ರನ್ನ ಸರಿಯಾದ ರೀತಿಲಿ ಉಪಾಯ ಮಾಡಿ ಹಿಡ್ಕೊಂಡ್ರೆ ಸಾಕಷ್ಟು ಮಾಹಿತಿಗಳು ಮತ್ತೆ ದೇಶದ್ರೋಹದ ಒಂದಷ್ಟು ಸ್ಫೋಟಕ ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. 7 ಆಫ್ ಹಿಲ್ಸ್ ಏನೋ ಆ ಥರ ಹೆಸರು ಕೇಳಿಸ್ತಾ ಇದೆ. ಅಲ್ಲೂ ಕೂಡ ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಮೇ ಬಿ ತಿರುಪತಿ ಅಥವಾ ಮಹದೇಶ್ವರ ಬೆಟ್ಟ ಅಥವಾ ಯಾವ್ದಾದ್ರು ರೆಸ್ಟೋರೆಂಟ್ ಅಥವಾ ರೆಸಾರ್ಟ್ ಈ ತರ ಎಲ್ಲ 7 ನಂಬರ್ ಅಲ್ಲಿ ಏನಿದೆಯೋ ಅದೊಂಚೂರು ಸಮಸ್ಯೆನ ಮಾಡ್ತಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಸ್ಯೆ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಆಯಸ್ಸಿನ ಜೊತೆ ಯಾರು ಆಟ ಆಡ್ತಿದಾರೋ ಅವರಿಗೆ ತಕ್ಕ ಶಾಸ್ತಿನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶನನ್ನ ಬಂಧಿ ಮಾಡಿದರೆ ಕೃಷ್ಣನ್ನ ಬಂಧಿ ಮಾಡುವಂತ ಪ್ರಯತ್ನನ ಪಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಗಣೇಶ, ಕೃಷ್ಣ ಮತ್ತೆ ಒಂದಿಷ್ಟು ಕೋಳಿಯ ಎನರ್ಜಿ ಕೂಡ ಇದೆ ಇಲ್ಲಿ. ಅಂದ್ರೆ ಅವರಿಬ್ರು ಸಾತ್ವಿಕ, ಕೃಷ್ಣ ಮತ್ತೆ ಇದು ಎಲ್ಲೂ ಬಲಿಯ ರೀತಿಲಿ ಇರೋದಿಲ್ಲ. ಸೊ ಇಲ್ಲಿ ಏನೋ ಒಂದು ರೀತಿ ಬಲಿ ಕೊಟ್ಟಿ ರಕ್ತ ಎಲ್ಲ ಎರಚಿ ಏನೋ ತೊಂದರೆ ಮಾಡಿದ್ದಾರೆ. ಅನ್ಯ ಧರ್ಮೀಯರಿಂದ ಈ ಕೆಲಸ ಆಗಿದೆ, ಈ ತೊಂದ್ರೆನ ಮಾಡಿದರೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ ಜಮೀನಿನಲ್ಲಿ ಪೂರ್ವ ಆಗ್ನೇಯ ದಿಕ್ಕಿನ ಸರೋವರದ ಅಡಿಯಲ್ಲಿ ಅಡಗಿ ಕೂತಿದೆ ದುಷ್ಟ ಮೃಗ ಅನ್ನುವಂಥದ್ದು ಏನೋ ಕೇಳಿಸ್ತಾ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್, ಬಟ್ ಈ ತರದ ಎನರ್ಜಿ ಇದೆ. ಸೊ ಯು ನೀಡ್ ಟು ಫೋಕಸ್ ಸಮಥಿಂಗ್ ಇನ್ ನಿಯರ್ ಫ್ಯೂಚರ್ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ದೈವಗಳಿಗೆ ಮೈಲಿಗೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ದೈವಾನುಗ್ರಹ ಇಲ್ಲದೆ ಇರೋ ಹಾಗೆ ತಡೆದಿದ್ದಾರೆ. ನಿಮ್ಗೆ ದೈವಾನುಗ್ರಹ ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸುವುದಿಲ್ಲ, ಕೆಲವರಿಗಷ್ಟೇನೆ.
ಸ್ವಲ್ಪ ಹುಷಾರಾಗಿರಿ. ನಿಮ್ಮ ರಕ್ಷೆನ ಕಳ್ಚಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಯಾವ್ದು ರಕ್ಷೆ ಸಿಗಬಾರ್ದು ಅನ್ನೋದು ಅವರ ಉದ್ದೇಶ ಆಗಿದೆ. ಹಾಗಾಗಿ ಅವರು ನಿಮ್ಮ ರಕ್ಷೆನ ದೂರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್ ವಾಟ್ ಎವರ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಪ್ರಾಪರ್ಲಿ. ಎಲ್ಲೋ ಒಂದ್ ಕಡೆ ನೆಗೆಟಿವ್ ಜನಗಳನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅವಕಾಶನ ಕೊಡಬೇಡಿ. ಒಳ್ಳೇದಾಗ್ಲಿ ನಿಮ್ಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೆಗೆಟಿವಿಟಿಯಿಂದ ಹೊರಗೆ ಬಂದು ಒಂದಷ್ಟು ಜನರಿಗೆ ನೋಡೋದಾದ್ರೆ, ಒಂದಷ್ಟು ಜಂಬೋ ಸರ್ಕಸ್ ಏನೋ ಈ ಥರದ್ದೇನೋ ನೋಡಕ್ ಹೋಗಿ ಅಲ್ಲಿ ತೊಂದರೆಗಳಾಗತ್ತೆ, ಅದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಹೊಸ ವಿದ್ಯೆ ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಫ್ಯಾಷನ್ ಇಂಡಸ್ಟ್ರಿಯಿಂದ ಅಥವಾ ಫ್ಯಾಷನ್ನಿಗೆ ಸಂಬಂಧಪಟ್ಟಂಗೆ ಅಥವಾ ಮೇಕಪ್ ಅಥವಾ ಗ್ರೂಮಿಂಗ್ ಕಲಿಯುವಂಥ ಸಾಧ್ಯತೆ ಇದೆ. ಸೊ ಒಂದಷ್ಟು ಮಾಡಲಿಂಗ್ ಎನರ್ಜಿ ಕೂಡ ಇದೆ. ಹೊಸ ರೀತಿಯಲ್ಲಿ ಏನೋ ಒಂದು ನಿಮ್ಮದೇ ಆದಂಥ ಬ್ರ್ಯಾಂಡ್ ಕೂಡ ಶುರು ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಜಾಗ ಜಮೀನಿನ ವಿಚಾರದಲ್ಲಿ ಹೆಚ್ಚು ಲಾಭ ಬರುವಂಥದ್ದು. ಒಂದಷ್ಟು ವಿದೇಶದಲ್ಲಿ ಇರುವಂಥವ್ರು ನಿಮ್ಮ ಭೂಮಿನ ಖರೀದಿ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಬಟ್ ನೀವು ಯಾರಿಗೂ ನಿಮ್ಮ ಭೂಮಿನ ಕೊಡೋದಿಲ್ಲ, ಅದರ ಅಗತ್ಯ ನಿಮ್ಗೆ ಇದೆ ಅಂತ ಅನ್ಸೋದಿಲ್ಲ ಅನ್ನುವಂಥದ್ದು ಇದೆ ಇಲ್ಲಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ನಿಮ್ಮ ಜಾಗ ಅಲ್ಲ, ಆ ದೇವಿಯ ಜಾಗ ಅಂತ. ಸೊ ಹಾಗಾಗಿ ಆ ದೇವಿಯ ಜಾಗನ ನೀವು ಯಾರಿಗೂ ಬಿಟ್ಕೊಡೋದಕ್ಕೆ ತಯಾರಿಲ್ಲ, ಮತ್ತೆ ಬಿಟ್ಕೊಡ್ಲು ಕೂಡ್ದು ನೀವು. ಯಾಕೆಂದ್ರೆ ನಿಮ್ಮ ಜಾಗ ಜಮೀನೇನಿದೆ ಅದು ದೇವರಿಗೆ ಸೇರಿದಂಥದ್ದು. ಆ ದೇವರಿಗೆ ಒಪ್ಪಿಸಿ ಸುಮ್ಮನಾಗಿ ಆ ದೇವರೇ ಆ ಜಾಗದ ರಕ್ಷಣೆನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೂ ಕೊಡ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮನೆಗಳಿಗೆ ನೀರು ನುಗ್ಗುವಂತ ಸಾಧ್ಯತೆಗಳು ಕೂಡ ಇದೆ. ಚಂದ್ರಗ್ರಹಣ ವೆರಿ ಡಿಫಿಕಲ್ಟ್ ಫಾರ್ ಯು. ತುಂಬಾ ಮಾನಸಿಕವಾಗಿ ಹಿಂಸೆ ಆಗಬಹುದು, ದೈಹಿಕವಾಗಿ ಹಿಂಸೆ ಆಗಬಹುದು. ಹೆಚ್ಚಿನ ಎಚ್ಚರಿಕೆಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮದ್ವೆಗೆ ಒಳ್ಳೆ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ವಿದೇಶಕ್ಕೆ ಹಾರಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ದೇವಸ್ಥಾನದ ಗೋಡೆಗಳು ಬಿದ್ದು ಹೋಗುತ್ತೆ. ಯಾರೋ ದೇವಸ್ಥಾನದ ಗೋಡೆಗಳನ್ನ ಬೀಳ್ಸುವಂತ ಪ್ರಯತ್ನನ ಪಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ಕಠಿಣ ಶ್ರಮ ಹಾಕಿದ್ದೀರಾ, ಇಷ್ಟು ದಿನ ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಶ್ರಮ ವಹಿಸಿ ಬೆವರು ಸುರಿಸಿ ಒಂದಷ್ಟು ದುಡಿಮೆ ಮಾಡಿದ್ದೀರಾ. ಅದು ಬೇರೆಯವ್ರ ಪಾಲಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಚ್ಚರಿಕೆನ ವಹಿಸಿ. ಜೊತೆಗೆ ಹೊಸ ರೀತಿಲಿ ನಿಮ್ಗೆ ಒಂದಷ್ಟು ಆಫರ್ ಬರುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬರುವಂಥದ್ದು, ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂಥದ್ದು, ಲವ್ ಆಫರ್ ಬರುವಂಥದ್ದು, ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥದ್ದು, ಡಿವೋರ್ಸ್ ಆಗಿರುವಂಥವ್ರು ಕೂಡ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ 2 ದೊಡ್ಡ ದೇಶಗಳು ಕೈ ಜೋಡಿಸಿ ಏನೋ ಒಂದಷ್ಟು ವಿಧ್ವಂಸಕ ಕೃತ್ಯನ ಮಾಡಬೇಕು ಅಂತ ಪ್ಲಾನ್ ಮಾಡಿದಾವೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಬಹಳಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. 1-2-3 ಅಪಾಯ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ವೆಹಿಕಲ್ ತಗೊಂಡಾಗ, ಹೊಸ ವೆಹಿಕಲ್ಲು ಅಥವಾ ಹಳೆ ವೆಹಿಕಲ್ಲು ಗೊತ್ತಿಲ್ಲ, ವೆಹಿಕಲ್ ತಗೊಂಡು ಹೋಗ್ಬೇಕಾದ್ರೆ ಒಂದಷ್ಟು ಬ್ರೇಕ್ ಫೇಲ್ಯೂರ್ ಆಗುವಂಥದ್ದು ಅಥವಾ ಬ್ರೇಕ್ ಮೇಲೆ ನಿಮ್ ಕಂಟ್ರೋಲೇ ಇಲ್ದಿರೋ ಅಂಥದ್ದು, ಈ ತರ ಮಾಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಸ್ಟೇ ಕೂಲ್, ಕಂಟ್ರೋಲ್ ಮಾಡಿ. 1-2-3 ಅಪಾಯ ಇದೆ ಈ ತಿಂಗಳು. ಅದನ್ನ ವಾಶ್ ಔಟ್ ಮಾಡ್ಕೊಳ್ಳಿ ಅಥವಾ ಅದನ್ನ ಆ ಅಪಾಯ ನಿಮ್ಮವರೆಗೂ ಬಂದಾಗ ಜಾಗ್ರತೆ ವಹಿಸಿ. ಆ ಅಪಾಯದಿಂದ ಏನು ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ಯು ವಿಲ್ ಬಿ ವೆರಿ ಫೈನ್ ಅಂಡ್ ಯು ಹ್ಯಾವ್ ಲಾಂಗ್ ಲೈಫ್ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾಗದ ಪತ್ರಗಳು ಜೋಪಾನ ಮಾಡ್ಕೊಬೇಕಾಗಿತ್ತು, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಹಳೇ ಕಾಲದ ಕಾಗದ ಪತ್ರಗಳು ಎಲ್ಲ ಬಣ್ಣ ಕಳ್ಕೊಂಡು ಅದೆಲ್ಲ ಮುಟ್ಟಿದ್ರೆ ಹರಿದೋಗುವಂತ ಸ್ಥಿತಿಗೆ ಬಂದಿರುವಂತ ಕಾಗದ ಪತ್ರಗಳು ಕೂಡ ಕಾಣಿಸ್ತಾ ಇದೆ. ಅದನ್ನ
ಪ್ರಿಸರ್ವ್ ಮಾಡ್ಕೊಳ್ಳಿ. ಅಂದ್ರೆ ಹೇಗೆ ಅದನ್ನ ಸರಿಪಡಿಸ್ಬೋದು ಅಥವಾ ಅದನ್ನ ಹೇಗೆ ಹೊಸ ರೀತಿಲಿ ಆ ಪೇಪರ್‌ನ ಅಥವಾ ಛಾಪಾ ಕಾಗದಗಳನ್ನ ಅಥವಾ ಒಂದಷ್ಟು ವಿಚಾರಗಳನ್ನ ಮತ್ತೆ ಹೊಸದಾಗಿ ದಾಖಲಿಸಬಹುದು. ಇದನ್ನ ದಾಖಲು ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ದುಷ್ಟಕೂಟ ನಿಮ್ಮನ್ನ ನೋಡ್ತಾನೆ ಇದೆ. ಶತ್ರುಬಾಧೆ ಈ ತಿಂಗಳು ತುಂಬಾ ಹೈ ಪೀಕಲ್ಲಿ ಇರುತ್ತೆ. ಸೊ ಏನೇ ಆದ್ರೂ ಸ್ಟೇ ಸ್ಟ್ರಾಂಗ್. ಒಂಥರ ಸ್ಟಕ್ ಎನರ್ಜಿಯಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ನಥಿಂಗ್ ಟು ವರಿ. ಯು ವಿಲ್ ಬಿ ಫೈನ್ ಎಂಡ್ ಆಫ್ ದಿ ಡೇ, ಎಂಡ್ ಆಫ್ ದಿ ಮಂತ್ and end of the year also. So you have bright future and calm situation maintain ಮಾಡಿದಾದ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮದಲ್ಲದ ವಸ್ತುವಿಗೆ ಆಸೆ ಪಡಬೇಡಿ. ನಿಮ್ಮದಾದಂಥ ವಸ್ತುವನ್ನ ಬೇರೆಯವರಿಗೆ ಬಿಟ್ಕೊಡ್ಬೇಡಿ. ಇದೊಂದು ಸಿದ್ಧಾಂತನ ನಿಮ್ಮ ಮೈಯಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿರಿ. ಖಂಡಿತವಾಗ್ಲೂ ಬದಲಾವಣೆನ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಇದು ಕ್ಯಾಂಡಲ್ ಶಾಂತ ಆಗೋವರೆಗೂ ನಿಮ್ಮ ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಏನಿದೆ ಅದನ್ನ ಕೇಳ್ಕೊಳ್ಳಿ. ಅದು ಈಡೇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ನಿಮ್ಗೆ ಅದರ ಅಗತ್ಯ ಇದೆ. ಸೊ ಇಲ್ಲಿ ಸ್ಪೆಷಲ್ ಆಗಿ ನಾ ಹೀಲಿಂಗ್ ಹಾಕ್ತೀನಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನಿಮ್ಮ ಸೌಂದರ್ಯ ಇಮ್ಮಡಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬ್ಯೂಟಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅವಕಾಶಗಳು ಬರುತ್ತೆ. 1414 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. 45 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನಿಮ್ಗೆ ಸಾಕಷ್ಟು ಸಹಾಯ ಸಿಗತ್ತೆ. ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಸಾಕಷ್ಟು ಸಕ್ಸಸ್ ಕೂಡ ನೋಡ್ತೀರಾ. ಖುಷಿಯಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ. ಕುಲದೇವರ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಮನೆ ದೇವರ ಆಶೀರ್ವಾದದಿಂದ ನಿಮ್ಗೆ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ರೆಡಿ. ಸೊ ರಿಸೀವಿಂಗ್ ಮೂಡಲ್ಲಿ ಇರಿ. ಹೀಲಿಂಗ್ ನಿಮ್ಗೆ ಬರ್ತಾ ಇದೆ. ಜೊತೆಗೆ ನಿಮ್ಗೆ ಪ್ರೊಟೆಕ್ಷನ್ ಬರ್ತಿದೆ. ಎಕ್ಸ್ಟ್ರಾ ನೀಡೆಡ್ ಪ್ರೊಟೆಕ್ಷನ್ ನಿಮ್ಗೆ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿ ಹಾಕೊಳ್ಳಿ. ಒಳ್ಳೇದಾಗ್ಲಿ. ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ಸೊ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ತಾ ಇರಿ. ನಿಮ್ಮದೇ ಆದಂಥ ಮೌನವಾದಂಥ ರೀತಿಯಲ್ಲಿ ಆ ಜ್ಯೋತಿನ ನೋಡ್ತಾ ಇರಿ. ನಾನು ಹೇಳಿದ್ ಬಿಟ್ಟು ನಿಮ್ಗೆ ಬೇರೆ ಏನಾದರೂ ಮೆಸೇಜಸ್ ಬಂದರೆ ಯು ಕ್ಯಾನ್ ರಿಸೀವ್ ಇಟ್. ಓಕೆ. The Shrivak Devi Tarot channel is so glad to see you again. Thank you for watching our tarot card readings today.